ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜಿ ಕಿಚನ್. ಇವತ್ತು ನಾನು ನಿಮಗೆ ಆರ್ ಜಿ ಕಿಚನ್ನಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಲಚ್ಚಾ ಪರಾಟ ಮತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ನೋಡಿ, ತುಂಬ ಸುಲಭವಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಇದನ್ನು ಮನೇಲಿ ಒಂದ್ಸರಿ ಮಾಡಿ ನೋಡಿ. ಈಗ ಇದಕ್ಕೆ ಬೇಕಾಗಿರುವ ಸಾಮಾನುಗಳಂದರೆ ಮೈದಾ ಹಿಟ್ಟು 1 ಕಪ್ಪು, 1 ದೊಡ್ಡ ಚಮಚ ತುಪ್ಪ, ಅರ್ಧ ಚಮಚ ಸಕ್ಕರೆ, ಅರ್ಧ ಚಮಚ ಉಪ್ಪು ಮತ್ತು ನೀರು. ಈಗ ಒಂದು ಪಾತ್ರೆಯಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ತುಪ್ಪ ಮತ್ತು ಉಪ್ಪನ್ನು ಮತ್ತು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಗಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕಲಗಿಸ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಗಿಸ್ಕೊಳ್ಳಿ. ಈಗ ನೋಡಿ, ಈ ಹದಕ್ಕೆ ಬರಬೇಕು. ಚೆನ್ನಾಗಿ ನಾದ್ಕೊಂಡು ಈ ಹದಕ್ಕೆ ಬಂದಮೇಲೆ ಇದನ್ನು ಒಂದು ಬಟ್ಟೆ ಹಾಕಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಡೋಣ. ಅದಕ್ಕೆ 1-2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಈಗ ನೋಡಿ, ಮಶ್ರೂಮನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಿಸಿಯಾದ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಮಶ್ರೂಮು ನೀರು ಬಿಟ್ಕೊಂಡಿದೆ. ಈ ಥರ ಬೇಯಿಸ್ಕೊಂಡ್ಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳಿ. 1 ಕಪ್ಪಷ್ಟು ನೀರುಳ್ಳಿ ಹಾಕ್ಕೊಳ್ಳಿ. ಈಗ ನೀರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಅಷ್ಟರೊಳಗೆ ಒಂದು ಮಿಕ್ಸಿ ಜಾರಲ್ಲಿ 4 ಏಲಕ್ಕಿ, 5ರಿಂದ 6 ಲವಂಗ, 2 ತುಂಡು ಚಕ್ಕೆ, ಅರ್ಧ ಚಮಚ ಕಾಳು ಮೆಣಸು, 3ರಿಂದ 4 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈಗ ನೆನೆಸಿಟ್ಟಿದ್ದಂಥ ಗೋಡಂಬಿ 10ರಿಂದ 15 ಇದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಗೋಲ್ಡನ್ ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಟಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು 3 ಚಮಚ ಹಾಕ್ಕೊಂಡಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈಗ ರುಬ್ಬಿಟ್ಟಿದ್ದಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಗಿಸ್ತಾ ಇರಿ. ಈಗ ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಉಪ್ಪು, ಇದನ್ನೆಲ್ಲ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ. ಈಗ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸೋಣ.
ಈಗ ನೋಡಿ ಈ ಸ್ಟೇಜಲ್ಲಿ ನಾವು ಬೇಯಿಸಿಟ್ಕೊಂಡಿರೋಂಥ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ನೀರು ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಕುದ್ದಿದೆ, ಗ್ರೇವಿ ಗಟ್ಟಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 5 ನಿಮಿಷ ಒಲೆ ಮೇಲೆ ಬಿಟ್ಟು ಗ್ಯಾಸ್ ಆಫ್ ಮಾಡೋಣ. ಈಗ ನೋಡಿ ಹಿಟ್ಟು ಕಲಗಿಸಿಟ್ಟಿದ್ದಿಟ್ಟು ಈ ಅದಕ್ಕೆ ಬರಬೇಕು. ಈಗ ಅರ್ಧ ಗಂಟೆ ಬಿಟ್ಟಿದ್ವಲ್ಲ, ಈಗಾಗಿದೆ ಹಿಟ್ಟು. ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಹೀಗೆ ಲಟ್ಟಿಸ್ಕೊಳ್ಳೋಣ. ಈಗ ಇದರ ಮೇಲೆ ತುಪ್ಪ ಅಥವಾ ನಿಮಗೆ ತುಪ್ಪ ಬೇಡ ಅಂತೇಳಿದ್ರೆ ಎಣ್ಣೆನೂ ಹಾಕ್ಕೋಬೋದು. ಈಗ ತುಪ್ಪನ ಈಗ ಕ್ಲೀನಾಗಿ ಸವರಿ, ಬೇಕಿದ್ರೆ ಮೈದಾ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಚಪಾತಿನ ಈಗ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಹಿಂಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ತಾ ಬನ್ನಿ, ಆದಷ್ಟು ಸಣ್ಣ ಸಣ್ಣಕ್ಕೆ ಇರಲಿ. ಈಗ ನೋಡಿ ಇದನ್ನು 2 ಸೈಡಿಂದ ಹಿಂಗೆ ಬಿಡಿಸ್ಕೊಳ್ಳಿ. ಈಗ ನಾನು ತೋರಿಸ್ತೀನಿ ನೋಡಿ. ಈಗೆಲ್ಲ ಒಂದೇ ಸರಿ ಈ ಥರ ಸೇರಿಸ್ಕೊಳ್ತಾ ಬನ್ನಿ. ಸೇರಿಸ್ಕೊಂಡು ಈ ಥರ ಸುತ್ಕೊಳ್ಳಿ. ಒಂದ್ಸರಿ ಸುತ್ಕೊಂಡು ಮಾಮೂಲಿ ನೀವು ಪರೋಟ ಉಜ್ಜಿದಂಗೆ ಉಜ್ಕೊಳ್ಳಿ ಇದನ್ನು. ತುಂಬ ಪ್ರೆಷರ್ ಹಾಕಿ ಉಜ್ಕೋಬೇಡಿ ಇದನ್ನು. ಈಗ ಒಂದು ತವಾದಲ್ಲಿ ಎಣ್ಣೆ ಹಾಕ್ಕೊಂಡು, ತವಾ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊಳ್ಳಿ ತವಕ್ಕೆ. ನಾವು ಮಾಡಿಟ್ಟಿರೋಂಥ ಪರೋಟನ ಹಾಕಿ ಅದರಲ್ಲಿ 2 ಸೈಡು ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನೋಡಿ ಕ್ಲೀನಾಗಿ ಕಲರ್ ಬಂದು ಈ ಥರ ಕಲರ್ ಬಂದಮೇಲೆ ತೆಗೆದುಬಿಡಿ. ಈಗ ನೋಡಿ ರೆಡಿಯಾಗಿದೆ ಪರೋಟ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.